ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಗ್ನಿಸಾಕ್ಷಿ ಭಾಗ 18. ನಿನಗೇನು ಪುಕ್ಸಟ್ಟೆ ಸಿಕ್ಕಿದ್ದೀಯಾ ಅಂತ ಯಾರು ಕೇಳಿದ್ರು ಅಂದಾಗ, ಏನೇ ಮದುವೆಯಾಗೋ ಗಂಡನ್ನು ಇಟ್ಕೊಂಡು ಸ್ವಲ್ಪನೂ ಮರ್ಯಾದೆ ಇಲ್ಲದೆ ಏಕವಚನ ಅಂತಿದ್ದೀಯಾ ಅಂದ ದೀಪು. ಫ್ರಸ್ಟ್ರೇಷನ್ ಫ್ರಸ್ಟ್ರೇಷನ್ ನಿಮಗಷ್ಟೇ ಅಲ್ಲ, ನಮಗೂ ಬರುತ್ತೆ. ಅದಕ್ಕೆ ಅದನ್ನು ನಿನ್ನ ಮೇಲೆ ತೀರಿಸ್ಕೊತಾ ಇದ್ದೀನಿ ಅಂದ್ಲು. ನನ್ನ ಕೌಂಟರ್ ನನಗೆ ಆಗ್ತಿದೆಯಲ್ಲೇ ಅಂದ ದೀಪು. ಮತ್ತೆ ನಿನ್ನ ಕೌಂಟರ್ ನಿನ್ನ ಮೇಲೆ ಹಾಕದೆ ಪಕ್ಕದವರ ಮೇಲೆ ಹಾಕಿದರೆ ಚೆನ್ನಾಗಿರಲ್ಲ ಅಲ್ವಾ ದೀಪು ಅಂತ ರಾಗ ಎಳೆಯುತ್ತಾಳೆ ಕಲ್ಪ ರಾಗ ಎಳೆಯೋದನ್ನು ನೋಡಿ ನಗುತ್ತಾ, ಸರಿಲೇ, ಇಷ್ಟಕ್ಕೂ ಯಾಕೆ ಕಾಲ್ ಮಾಡಿದ್ದೀಯೋ ಹೇಳು ಅಂತಾನೆ. ಏನು ದೀಪು, ಕಾಲ್ ಮಾಡಿಲ್ಲ ಅಂದರೆ ಒಂದು ಸಲನೂ ನಾನು ನೆನಪಾಗಲಿಲ್ವಾ ಅಂತ ಕೇಳ್ತೀಯ? ಕಾಲ್ ಮಾಡಿದರೆ ಯಾಕೆ ಮಾಡಿದ್ದೀಯಾ ಅಂತ ಕೇಳ್ತೀಯ? ನಿನ್ನ ಜೊತೆ ಹೇಗೆ ಜೀವನ ಪೂರ್ತಿ ಕಳೆಯೋದು ಅಂದಾಗ ಕಲ್ಪ ಮಾತಿಗೆ ಸ್ವಲ್ಪ ಶಾಂತನಾದ ದೀಪಕ್ ಅವಳ ಜೊತೆ ನಾರ್ಮಲ್ ಆಗಿ ಮಾತಾಡ್ತಾ ಇರ್ತಾನೆ. ಮಾತಿನ ಮಧ್ಯೆ ಕಲ್ಪ ತನ್ನ ಕಾಲೇಜ್ ಆ್ಯನಿವರ್ಸರಿ ಇದೆ ಅಂತ, ಅದರಲ್ಲಿ ಡ್ಯಾನ್ಸ್ ಪ್ರೋಗ್ರಾಮಲ್ಲಿ ಭಾಗವಹಿಸ್ತಿದ್ದೀನಿ ಅಂತ ಹೇಳ್ತಾಳೆ. ಆವತ್ತು ನೀನು ಕೂಡ ಕಾಲೇಜ್ ಫಂಕ್ಷನ್ಗೆ ಬಾ ದೀಪು ಅಂತಾಳೆ. ನಿಮ್ಮ ಫಂಕ್ಷನ್ಗೆ ಬಂದು ನಾನು ಏನು ಮಾಡಲಿ ಹೇಳು ಅಂದಾಗ, ಏನು ಮಾಡಬೇಕಾ ಅಂದರೆ ಅಂತಾಳೆ ಕಲ್ಪ. ಅದೇ ಅಲ್ವಾ ಕೇಳ್ತಿರೋದು, ಏನು ಮಾಡಬೇಕು ಅಂತ ಅಂದಾಗ ದೀಪು ಅಂತ ಯೋಚಿಸಿ, ಅಲ್ಲಿಗೆ ಬಂದು ಚೆನ್ನಾಗಿ ಸೈಟ್ ಹೊಡಿ ಅಂತಾಳೆ ಕಲ್ಪ. ಏನೇ ನಿಜವಾಗ್ಲೂ ಆಫರ್ ಕೊಡ್ತಾ ಇದ್ದೀಯಾ ಅಂದಾಗ, ಹೌದು ದೀಪು ಅಂತ ಮುದ್ದಾಗಿ ಹೇಳ್ತಿದ್ರೆ ಒಂದು ಸಣ್ಣ ನಕ್ಕು, ಇಷ್ಟಕ್ಕೂ ನಿಮ್ಮ ಕಾಲೇಜಲ್ಲಿ ಫಿಗರ್ಗಳು ಚೆನ್ನಾಗಿರ್ತಾರಾ ಅಂತ ಕುತೂಹಲದಿಂದ ಕೇಳ್ತಿದ್ರೆ ಒಂದೇ ಸಲ ಕಲ್ಪಾಗೆ ಸಿಟ್ಟು ನೆತ್ತಿಗೇರಿ, ಹಾಳಾದವನೇ, ಫೋನ್ನಲ್ಲಿ ಮಾತಾಡ್ತಾ ಇದ್ದೀಯಾ ಅಂತ ಸುಮ್ಮನಾದೆ. ಅದೇ ಎದುರುಗಡೆ ಇದ್ದರೆ ನಿನ್ನ ಕತೆ ಮುಗಿಸ್ತಿದ್ದೆ ಅಂತ ಬೈತಾಳೆ. ಏಯ್, ಬೈತಿದ್ದೀಯಾ ಏನೇ ಅಂದಾಗ, ಬೈದೆ ಇನ್ನೇನು ಮಾಡಲಿ, ನೀನು ಏನಾದರೂ ಈಗ ನನ್ನ ಎದುರಿಗೆ ಇದ್ದಿದ್ರೆ ಬಗ್ಗಿಸಿ ಗೊದ್ದುತ್ತಿದ್ದೆ ಅಂತಾಳೆ ಕಲ್ಪ. ಏನು ನನ್ನೇ ಹೊಡಿತೀಯಾ ಅಂದಾಗ, ಇಲ್ಲ ಅಂದರೆ ಬಿಟ್ಬಿಡ್ತೀನಿ ಅಂದ್ಕೊಂಡ್ಯಾ? ಇಷ್ಟೊತ್ತಿನಿಂದ ಸತಿ ಸಾವಿತ್ರಿ ಥರ ಮಾತಾಡಿ ಈಗೇನು ಹೊಡಿತೀನಿ ಅಂತೀಯ ಅಂದ ದೀಪು. ಹಾಗೆ ಹೀಗೋ ಇದೇ ನೋಡು ನಿನ್ನ ಒರಿಜಿನಲ್ ಕ್ಯಾರೆಕ್ಟರ್, ಅದು ಈಗ ಹೊರಗೆ ಬಂತು. ಇಷ್ಟೊತ್ತಿನಿಂದ ಏನೋ ಒಳ್ಳೆಯವಳ ಥರ ಡ್ರಾಮಾ ಮಾಡ್ತಿದ್ದೆ, ಹಾಗಾದರೆ ಏನು ಈಗ ಅಂತಾಳೆ ಕಲ್ಪ. ಮೊದಲು ಯಾಕೆ ಬೈತಿದ್ದೀಯೋ ಹೇಳೆ ಅಂದ ದೀಪು. ಬೈದೆ ಏನು ಮಾಡಲಿ ಅಂದಾಗ, ಯಾಕೆ ಅಂದರೆ ಅಂದ ದೀಪು. ಇಲ್ಲಾಂದರೆ ನಮ್ಮ ಕಾಲೇಜ್ನಲ್ಲಿರೋ ಫಿಗರ್ಗಳ ಬಗ್ಗೆ ನಿನಗೆ ಯಾಕೆ ಅಂದಾಗ, ಈಗ ತಾನೇ ಅಲ್ವಾ ಬಂದು ಸೈಟ್ ಹೊಡಿ ಅಂತ ಓಪನ್ ಆಫರ್ ಕೊಟ್ಟೆ ಅಂದ ದೀಪು. ಅಂದರೆ ಏನು, ನನ್ನನ್ನು ಎದುರಿಗೆ ಇಟ್ಕೊಂಡು ನನ್ನ ಪಕ್ಕ ಇರೋರಿಗೆ ಸೈಟ್ ಹೊಡಿತೀಯಾ ಅಂದ್ಲು. ನೀನೇ ಅಲ್ವಾ ಹೊಡ್ಕೋ ಅಂತ ಹೇಳಿದ್ದು, ಅಷ್ಟು ಪ್ರೀತಿಯಿಂದ ನೀನು ಹೇಳಿದ ಮೇಲೆ ನಿನ್ನ ಮಾತಿಗೆ ಬೆಲೆ ಕೊಡದಿದ್ರೆ ಚೆನ್ನಾಗಿರುತ್ತಾ ಅಂದ. ಹಬ್ಬ, ಎಷ್ಟು ಆಸೆ ನಿನಗೆ, ನಾನು ಹೇಳಿದ್ದು ಎಷ್ಟು ಚೆನ್ನಾಗಿ ಅರ್ಥ ಆಯಿತು ಅಂದ್ಲು. ಮತ್ತೇನು ನನಗೆ ಬುದ್ಧಿ ಇಲ್ವಾ ಅಂದ. ಮತ್ತೆ ಅದು ಸಪರೇಟಾಗಿ ಹೇಳಬೇಕಾ ಅಂದ್ಲು. ಏಯ್, ನನಗೆ ಸಿಟ್ಟು ಬರಿಸಬೇಡ ಅಂದ ದೀಪು. ಮತ್ತೆ ಆಗಲೇ ನೀನು ನನಗೆ ಸಿಟ್ಟು ಬರಿಸಿದಾಗ ಅಂದ್ಲು. ನಾನು ನಿನಗೆ ಯಾವಾಗ ಸಿಟ್ಟು ಬರಿಸಿದೆ ಅಂದ. ಯಾವಾಗ್ಲಾ? ಆಗಲೇ ನೀನು ಅಂದ. ಆ ಮಾತಿಗೆ ನಾನೇನಂದೆ ಅಂದಾಗ, ಮತ್ತೆ ಒಂದ್ಸಲ ಏನಂದ್ಯೋ ನೆನಪು ಮಾಡ್ಕೊ ಅಂದ್ಲು. ಆ ಮಾತಿಗೆ ದೀಪಕ್ ಮತ್ತೊಮ್ಮೆ ಯೋಚಿಸಿ, ನಾನೇನಂದೆ, ನಿಮ್ಮ ಕಾಲೇಜ್ನಲ್ಲಿ ಫಿಗರ್ಗಳು ಚೆನ್ನಾಗಿರ್ತಾರ ಅಂತ ಕೇಳಿದೆ ಅಷ್ಟೇ ಅಲ್ವಾ, ಅದಕ್ಕೆ ನಿನಗೆ ಅಷ್ಟು ಕೋಪ ಯಾಕೆ ಬರ್ತಿದೆ ಅಂದ. ನನ್ನನ್ನು ಎದುರಿಗೆ ಇಟ್ಕೊಂಡು ನಿಮ್ಮ ಕಾಲೇಜಲ್ಲಿ ಫಿಗರ್ಗಳು ಚೆನ್ನಾಗಿರ್ತಾರಾ ಅಂದರೆ ನನಗೆ ಕೋಪ ಬರದೆ ಸಂತೋಷ ಬರುತ್ತಾ? ಆದರೂ ಆ ಮಾತು ಯಾಕೆ ಕೇಳಿದೆ ಅಂದ್ಲು. ಸೈಟ್ ಹೊಡಿಬೇಕು ಅಂದರೆ ಅಂದವಾಗಿ ಇರಬೇಕಲ್ವೇ, ಅದಕ್ಕೆ ನಿನ್ನನ್ನೇ ಕೇಳ್ತಿದ್ದೀನಿ ನಿಮ್ಮ ಕಾಲೇಜು ಫಿಗರ್ಗಳ ಬಗ್ಗೆ ಅಂತ ದೀಪಕ್ ರೇಗಿಸ್ತಾನೆ. ಅಷ್ಟರಲ್ಲೇ ಕೋಪ ನೆತ್ತಿಗೇರಿ, ತಾನು ಹೇಳಿದ್ದು ನನಗೆ ಸೈಟ್ ಹೊಡಿ ಅಂತ, ಪಕ್ಕದವರಿಗಲ್ಲ ಅಂತ ಸಿಟ್ಟಿನಿಂದ ಹೇಳ್ತಿದ್ರೆ, ಆ ವಿಷಯ ಮೊದಲೇ ಹೇಳಬೇಕಲ್ವೇ, ಆದರೂ ಆಗಲೇ ಅಂದ್ಕೊಂಡೆ ಇಷ್ಟು ಒಳ್ಳೆ ಆಫರ್ ನೀನು ನನಗೆ ಯಾವಾಗ ಕೊಡ್ತೀಯಾ ಅಂತ. ಆದರೂ ನಾನು ನಿನಗೆ ಸೈಟ್ ಹೊಡೆಯೋ ಅವಶ್ಯಕತೆ ಏನಿದೆ, ಆಲ್ರೆಡಿ ನೀನು ನನಗೆ ಯಾವಾಗಲೂ ಬಿದ್ದು ಹೋಗಿದ್ದೀಯಾ ಅಂದ. ಹಾಗಾದರೆ ನನ್ನ ಬಿಟ್ಟು ಬೇರೆಯವರನ್ನು ನೋಡ್ತೀಯಾ ಅಂದ್ಲು. ನೋಡಿದರೆ ಏನಾಗುತ್ತೆ, ಅದೇನೋ ನಮ್ಮ ಕಣ್ಣಿಗೆ
ಕಣ್ಣಿನ ಆನಂದಕ್ಕಾಗಿ ಸ್ವಲ್ಪ ಹೊತ್ತು ನೋಡ್ತೀನಿ. ಅಷ್ಟು ಮಾತ್ರಕ್ಕೆ ಏನಾದರೂ ಮಾಡ್ತೀವಾ ಏನು ಅಂದ. ನೋಡು ನೋಡು, ಚೆನ್ನಾಗಿ ನೋಡು, ಆಮೇಲೆ ಆ ಕಣ್ಣುಗಳನ್ನು ನಾನು ಕಿತ್ತು ಹಾಕ್ತೀನಲ್ಲ, ಆಗ ಆನಂದ ಚೆನ್ನಾಗಿ ಸಿಗುತ್ತೆ ಅಂದ್ಲು. ಏನೇ ಅಷ್ಟು ವೈಲ್ಡ್ ಡಿಸಿಷನ್ ತಗೋತಾ ಇದ್ದೀಯಾ? ಆಮೇಲೆ ಜೀವನ ಪೂರ್ತಿ ನೀನೊಬ್ಬ ಕುರುಡನ ಜೊತೆ ಸಂಸಾರ ಮಾಡಬೇಕಾಗುತ್ತೆ ಅಂದ. ಏನು ಪರವಾಗಿಲ್ಲ, ನೀನು ಕುರುಡನಾದರೂ ಬಕ್ಕತಲೆ ಬಂದರೂ ನಾನು ನಿನ್ನನ್ನು ಹ್ಯಾಪಿಯಾಗಿ ನೋಡ್ಕೋತೀನಿ. ಆದರೆ ನನ್ನ ಬಿಟ್ಟು ಇನ್ನು ಯಾರನ್ನಾದರೂ ನೋಡಿದ್ಯೋ ನಿನ್ನ ಕಣ್ಣುಗುಡ್ಡೆ ಕಿತ್ತು ನಿನ್ನ ನೆತ್ತಿ ಮೇಲೆ ತಬಲ ಬಾರಿಸ್ತೀನಿ, ಹುಷಾರ್. ನಾನು ಬರೀ ವಾರ್ನಿಂಗ್ ಮಾತ್ರ ಕೊಡಲ್ಲ, ಮಾಡಿ ತೋರಿಸ್ತೀನಿ, ನೆನಪಿಟ್ಕೋ ಅಂತಿದ್ರೆ ಕಲ್ಪಾಳ ಪೊಸೆಸಿವ್ನೆಸ್ ನೋಡಿ ನಗುತ್ತಾ, ನನ್ನ ಬಂಗಾರ ಇರುವಾಗ ಇನ್ನು ಬೇರೆಯವರ ಜೊತೆ ನನಗೇನು ಕೆಲಸ ಅಂದ. ನೀನು ನಿಜವಾಗ್ಲೂ ಹೇಳ್ತಿದ್ದೀಯಾ ಅಂದ್ಲು. ಪಾಗಲ್, ಏನೋ ನಿನ್ನನ್ನು ಆವಾಗವಾಗ ಉರಿಸೋದಕ್ಕೆ ಏನೋ ಅಂತೀನಿ, ಆದರೆ ನನ್ನ ಬಗ್ಗೆ ನಿನಗೆ ಗೊತ್ತಿಲ್ವಾ ಅಂದ ದೀಪು. ಗೊತ್ತಿದೆ ಬಿಡು, ಮತ್ತೆ ಎಳೆಯಬೇಡ, ಹಾಗೆ ಇರು. ಹಾಗಾದರೆ ಫಂಕ್ಷನ್ಗೆ ಬರ್ತಿದ್ದೀಯಾ ಅಂದ್ಲು ಕಲ್ಪ. ನೋಡ್ತೀನಿ, ಬರೋದಕ್ಕೆ ಟ್ರೈ ಮಾಡ್ತೀನಿ. ಮೊದಲು ಈ ಕೆಲಸಗಳಿಂದ ನಿಮ್ಮ ಅಣ್ಣ ನನ್ನನ್ನು ಫ್ರೀಯಾಗಿ ಬಿಟ್ಟರೆ ಆಗ ಖಂಡಿತ ಬರ್ತೀನಿ. ಸರಿಲೇ, ಈಗಾಗಲೇ ತುಂಬ ಲೇಟ್ ಆಯಿತು, ಇನ್ನು ಮಲಗು, ಗುಡ್ ನೈಟ್ ಅಂತ ಹೇಳ್ತಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡು ದೀಪು ಅಂತ ಹಠ ಮಾಡ್ತಾಳೆ ಕಲ್ಪ. ನಿನ್ನ ಜೊತೆ ಮಾತಾಡ್ತಾ ಕೂತಿದ್ರೆ ನನ್ನ ಕೆಲಸ ಮುಗಿಯಲ್ಲ, ಆಮೇಲೆ ನಿಮ್ಮ ಅಣ್ಣ ನನ್ನ ಚರ್ಮ ಸುಲಿತಾನೆ. ಅಸಲೇ ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಈ ವರ್ಕ್ ಫಿನಿಶ್ ಆಗಬೇಕು ಅಂತ ಸೀರಿಯಸ್ ಆಗಿ ಹೇಳಿದ್ದಾನೆ ಅಂತ ಅಂದಾಗಲೇ ದೀಪಕ್ ಪರಿಸ್ಥಿತಿ ಅರ್ಥ ಮಾಡಿಕೊಂಡ ಕಲ್ಪ ಗುಡ್ ನೈಟ್ ದೀಪು ಅಂತ ಫೋನ್ ಇಡ್ತಾಳೆ. ಕಲ್ಪ ಫೋನ್ ಇಟ್ಟ ಮೇಲೆ ಮತ್ತೆ ತನ್ನ ಕೆಲಸದಲ್ಲಿ ಮುಳುಗುತ್ತಾನೆ. ಶ್ರೀನು ಅವರ ಮನೆ ಹತ್ರ ಹಿಂದ ಪಕ್ಕಕ್ಕೆ ಹೋದ ಪ್ರಸಾದ್ ಸ್ವಲ್ಪ ದೂರ ಹೋಗಿ ಒಂದು ಮರದ ಹತ್ರ ನಿಂತ್ಕೊಂಡು ಶಾಂಭವಿಗೆ ಫೋನ್ ಮಾಡ್ತಾ ಇರ್ತಾನೆ. ತನ್ನ ಫೋನ್ಗೋಸ್ಕರನೇ ತುಂಬ ಆಸೆಯಿಂದ ಕಾಯ್ತಾ ಇದ್ದ ಶಾಂಭವಿ ತಕ್ಷಣ ಲಿಫ್ಟ್ ಮಾಡಿ, ಹಲೋ ಪ್ರಸಾದ್, ಗಾನವಿ ಬಗ್ಗೆ ಏನಾದರೂ ತಿಳಿತಾ? ನಮಗೆ ಉಪಯೋಗ ಆಗೋ ಥರ ಮ್ಯಾಟರ್ ಏನಾದರೂ ಇದೆಯಾ ಅಂತ ಕಾತುರದಿಂದ ಕೇಳ್ತಾಳೆ. ನಮಗೆ ಕೆಲಸಕ್ಕೆ ಬರೋ ಮ್ಯಾಟರ್ ಏನಕ್ಕ, ಸೂಪರ್ ನ್ಯೂಸ್ಗಳು ಗೊತ್ತಾದವು ಅಂತ ಹೇಳ್ತಾ ವೇದ ಬಗ್ಗೆ, ಶ್ರೀನುಗೆ ಇರೋ ಚಟಗಳ ಬಗ್ಗೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಗಾನವಿ ಮೇಲೆ ಆಸೆ ಪಡ್ತಿರೋ ಅಜಯ್ ಬಗ್ಗೆ ಪೂರ್ತಿಯಾಗಿ ವಿವರಿಸಿ ಹೇಳ್ತಾನೆ ಶಾಂಭವಿಗೆ. ಎಲ್ಲವನ್ನು ಕೇಳಿಸಿಕೊಂಡ ಶಾಂಭವಿಗೆ ಗಾನವಿ ಅಲ್ಲಿ ಎಂಥ ಜೀವನ ಕಳೆದು ಬಂದಿದ್ದಾಳೆ ಅಂತ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಅಷ್ಟೇ ಅಲ್ಲದೆ ಅಜಯ್ ಅವಳಿಗೆ ಒಂದು ಆಶಾ ಕಿರಣದ ಥರ ಕಾಣಿಸ್ತಾನೆ, ಗಾನವಿನ ಆದಿಯಿಂದ ಬೇರೆ ಮಾಡಲು. ಅದು ಸರಿ, ಆದರೆ ಗಾನವಿ ತಂದೆ ತಾಯಿ ಯಾರು ಅಂತ ಗೊತ್ತಾಯ್ತಾ ಅಂತ ಕೇಳ್ತಾಳೆ ಶಾಂಭವಿ. ಇಲ್ಲಕ್ಕ, ಅವಳ ತಂದೆ ತಾಯಿ ಯಾರು ಅಂತ ಮಾತ್ರ ಗೊತ್ತಿಲ್ಲ, ನಾನು ಯಾರನ್ನು ಕೇಳಿಲ್ಲ. ಆದರೆ ಊರಲ್ಲಿ ಇಳಿಯುವಾಗಲೇ ಶ್ರೀನು ಬಗ್ಗೆ ವಿಚಾರಿಸಿದಾಗ ಅಲ್ಲಿಯವನು ಹೇಳಿದ ವಿಷಯಗಳನ್ನೆಲ್ಲ ಹೇಳಿ ಶ್ರೀನು ಎಂಥ ಚಟಗಾರ ಅನ್ನೋದನ್ನು ನಾನು ಹತ್ತಿರದಿಂದ ನೋಡಿದ್ದೀನಿ ಅಂತ ಹೇಳ್ತಾನೆ ಪ್ರಸಾದ್. ಅವನಿಗೆ ದುಡ್ಡು ಕೊಟ್ಟರೆ ಯಾವ ಕೆಲಸ ಬೇಕಾದರೂ ಮಾಡೋ ಥರ ಇದ್ದಾನೆ ಅಕ್ಕ. ಅವನನ್ನು ನಾವು ಬುದ್ಧಿವಂತಿಕೆಯಿಂದ ಉಪಯೋಗಿಸಿಕೊಳ್ಳಬಹುದು. ಅವಳ ಚಿಕ್ಕಮ್ಮ ಕೂಡ ದೊಡ್ಡ ರಾಕ್ಷಸಿ ಥರಾನೇ ಇದ್ದಾಳೆ, ದುಡ್ಡಿಗೋಸ್ಕರ ಕಕ್ಕಾಬಿಕ್ಕಿ ಆಗೋ ಥರಾನೇ ಇದ್ದಾಳೆ. ಇಲ್ಲಾಂದರೆ ಗಾನವಿಗೆ 2ರಷ್ಟು ವಯಸ್ಸಿರೋ ತನ್ನ ತಮ್ಮನ ಜೊತೆ ಮದುವೆ ಹೇಗೆ ಮಾಡಬೇಕು ಅನ್ಕೋತಾಳೆ? ಗಾನವಿನ ಹೇಗಾದರೂ ತನ್ನ ಕಾಲ ಕೆಳಗೆ ಹಾಳಾಗಿ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದಾಳೆ. ಈ ಅವಕಾಶನ ನಾವು ಉಪಯೋಗಿಸಿಕೋಬೇಕು ಅಕ್ಕ. ಬೇಗ ಗಾನವಿನ ಆ ಮನೆಯಿಂದ ಹೊರಗೆ ಹಾಕಬೇಕು. ನನ್ನ ಮಗಳು ಕಾವ್ಯನ ಆದಿಗೆ ಕೊಟ್ಟು ಮತ್ತೆ ಮದುವೆ ಮಾಡಬೇಕು ಅಂತ ಹೇಳ್ತಿದ್ರೆ ಮೊದಲು ಗಾನವಿನ ಆದಿಯಿಂದ ಬೇರೆ ಮಾಡೋ, ಆಮೇಲೆ ಹೇಗೋ ಕಾವ್ಯನ ಕೊಟ್ಟು ಆದಿಗೆ ಮದುವೆ ಮಾಡೋಣ ಅಂದ್ಲು. ಸರಿ ಅಕ್ಕ, ಈಗ ಮತ್ತೆ ನನ್ನನ್ನು ಏನು ಮಾಡು ಅಂತೀಯ ಅಂದಾಗ ಆ ಶ್ರೀನುನ ಲೈನ್ನಲ್ಲಿ ಇಟ್ಟು ಹೇಗಾದರೂ ಅವನ ಬಾಮೈದನ ವಿಷಯಗಳನ್ನು ತಿಳ್ಕೊ. ಅವನ ಫೋನ್ ನಂಬರ್, ಅವನು ಏನು ಮಾಡ್ತಾ ಇರ್ತಾನೆ, ಎಲ್ಲಿ ಇರ್ತಾನೆ, ಎಲ್ಲ ವಿಷಯಗಳನ್ನು ತಿಳ್ಕೊ. ಆದರೆ ನಮ್ಮ ವಿಷಯಗಳು ಯಾವುದು ಮಾತ್ರ ಅವನಿಗೆ ತಿಳಿಬಾರ್ದು ಅಂದಾಗ ಸರಿ ಅಕ್ಕ, ಹಾಗೆ ಮಾಡ್ತೀನಿ ಅಂತ ಫೋನ್ ಇಟ್ಟು ಶ್ರೀನುನ ಹೇಗೆ ಟ್ರ್ಯಾಪ್ ಮಾಡಬೇಕು ಅಂತ ಯೋಚಿಸ್ತಾ ಇರ್ತಾನೆ ಪ್ರಸಾದ್.
ಯಾವಾಗಿನ ತರಹನೇ ಕಾವ್ಯ ಆವತ್ತು ಕೂಡ ಟಿಫನ್ ತಿಂದು ಕಾಲೇಜ್ಗೆ ಹೊರಡುತ್ತಾಳೆ. ಅಲ್ಲೇ ಇದ್ದ ಶಾಂಭವಿ ಹತ್ರ ಅತ್ತೆ ಅಪ್ಪ ಎಲ್ಲಿಗಾದರೂ ಹೋಗಿದ್ದಾರಾ ಕಾಣಿಸ್ತಿಲ್ಲ ಅಂದಾಗಲೇ ಆ ಮಾತು ಅಲ್ಲಿ ಯಾರಾದರೂ ಕೇಳ್ತಾರೇನೋ ಅಂತ ಕಾವ್ಯ ಬಾಯಿ ಮೇಲೆ ಕೈ ಇಟ್ಟು ಅವಳ ಬಾಯಿ ಮುಚ್ಚಿಸಿ ಅವಳನ್ನು ಅಲ್ಲಿಂದ ಪಕ್ಕಕ್ಕೆ ಎಳೆದುಕೊಂಡು ಹೋಗ್ತಾಳೆ. ಏನಾಯ್ತು ಅತ್ತೆ ಅಂತಾಳೆ ಕಾವ್ಯ. ಯಾಕೆ ನನ್ನನ್ನು ಹೀಗೆ ಪಕ್ಕಕ್ಕೆ ಎಳೆದುಕೊಂಡು ಬಂದೆ ಅಂತ ಮುಗ್ಧವಾಗಿ ಕೇಳಿದಾಗ, ಬುದ್ಧಿ ಇಲ್ವಾ ಕಾವ್ಯ, ಯಾವಾಗ ಯಾವ ಮಾತು ಮಾತಾಡಬೇಕು ಅಂತ ಗೊತ್ತಿಲ್ವಾ ಅಂದ್ಲು ಶಾಂಭವಿ. ಈಗ ನಾನೇನಂದೆ ಅಂತ ಅತ್ತೆ, ಅಪ್ಪನ ಬಗ್ಗೆ ಅಲ್ವಾ ಕೇಳಿದ್ದು, ಇನ್ನೇನು ಅಂದಿಲ್ವಲ್ಲ ಅಂತ ಹರುವ ಮುಖ ಮಾಡಿದಾಗ, ಸರಿಲೇ ನಿಮ್ಮಪ್ಪ ನಾನು ಹೇಳಿದ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದಾರೆ, ಬೇಗನೆ ಬಂದ್ಬಿಡ್ತಾರೆ, ನೀನೇನು ತಲೆ ಕೆಡಿಸಿಕೊಳ್ಳಬೇಡ, ನಿನಗೇನಾದರೂ ಬೇಕಿದ್ರೆ ನನ್ನ ಕೇಳು ಸರಿನಾ, ಆದರೂ ಕಾಲೇಜ್ಗೆ ಟೈಮ್ ಆದ ಆಗಿದೆ ಅಲ್ವಾ, ಇನ್ನು ಹೋಗು ಅಂತ ಅಲ್ಲಿಂದ ಕಳಿಸ್ಬಿಡ್ತಾಳೆ. ಈ ಕಾವ್ಯಗೆ ಅಸಲಿಗೆ ಬುದ್ಧಿ ಇಲ್ಲ, ಯಾವಾಗ ನೋಡಿದ್ರೂ ಸಣ್ಣ ಮಗುವಿನ ಥರ ಹಾಡ್ತಾಳೆ. ಅಸಲೇ ಈ ಮನೆಯಲ್ಲಿ ಇರೋರ ಕಣ್ಣೆಲ್ಲ ನನ್ನ ತಮ್ಮನ ಮೇಲೆಯೇ ಇರುತ್ತೆ, ಯಾವಾಗ ಏನು ಮಾಡ್ತಾನೋ ಅಂತ. ಅಂಥದ್ರಲ್ಲಿ ಈಗ ಅವನು ಮನೇಲಿ ಇಲ್ಲ ಅಂತ ಗೊತ್ತಾದರೆ ಇನ್ನೇನಾದರೂ ಇದೆಯಾ, ಎಲ್ಲಿ ಹೋದ ಏನು ಅಂತ ಎಲ್ಲ ಎನ್ಕ್ವೈರಿ ಮಾಡ್ತಾರೆ. ಆಗ ಗಾನವಿ ವಿವರಗಳನ್ನು ತಿಳ್ಕೊಳ್ಳೋಕೆ ಹೋಗಿದ್ದಾನೆ ಅಂತ ಗೊತ್ತಾದರೆ ಇನ್ನೇನಿಲ್ಲ, ಆ ಮುದುಕಿಗೆ ನಾವೇನೋ ಮಾಡ್ತಿದ್ದೀವಿ ಅಂತ ಅನುಮಾನ ಬರುತ್ತೆ. ಆಗ ಗಾನವಿನ ಮನೆಯಿಂದ ಹೊರಗೆ ಹಾಕೋದಕ್ಕೆ ಚಾನ್ಸ್ ಇರಲ್ಲ. ನಮ್ಮ ಕೆಲಸ ಆಗೋವರೆಗೂ ನಾವು ಏನು ಮಾಡ್ತಿದ್ದೀವಿ ಅಂತ ಯಾರಿಗೂ ಗೊತ್ತಾಗಬಾರದು ಅಂದುಕೊಳ್ಳುತ್ತಾ ಒಳಗಡೆ ಹೋಗ್ತಾಳೆ ಶಾಂಭವಿ. ಇತ್ತ ದೀಪಕ್ ಜೊತೆ ಫೋನ್ ಮಾತು ಮುಗಿಸಿ ಹಿಂದಕ್ಕೆ ತಿರುಗಿದ ಹಾದಿಗೆ ಇನ್ನೂ ಕೈಗಳನ್ನು ಇಸುಕಿಕೊಳ್ಳುತ್ತಾ ಸಿಗ್ಗು ಮತ್ತು ಸಂಕೋಚದಿಂದ ಅಲ್ಲೇ ನಿಂತಿರುವ ಗಾನವಿ ಕಾಣಿಸುತ್ತಾಳೆ. ಸಿಗ್ಗು ಪಡುತ್ತಿರುವ ಗಾನವಿಯನ್ನು ನೋಡಿ ಅಲ್ಲಿಯವರೆಗೆ ತಾನು ಏನು ಮಾಡ ಹೊರಟಿದ್ದೆ ಎಂಬುದು ನೆನಪಾಗಿ ಅಷ್ಟರವರೆಗೆ ತನಗೆ ಅಡ್ಡಿಪಡಿಸಿದ ದೀಪಕ್ನನ್ನು ಬೈದುಕೊಳ್ಳುತ್ತಿದ್ದವನು ಸರಿಯಾದ ಸಮಯಕ್ಕೆ ಫೋನ್ ಮಾಡಿ ತನ್ನನ್ನು ತಡೆ ಹಿಡಿದಿದ್ದಕ್ಕಾಗಿ ಮನಸ್ಸಿನಲ್ಲೇ ದೀಪಕ್ಗೆ ಧನ್ಯವಾದ ಹೇಳಿಕೊಳ್ಳುತ್ತಾನೆ. ಸುಂದರವಾದ ಮುಖದೊಂದಿಗೆ ಸಿಗ್ಗುಪಡುತ್ತಿರುವ ಗಾನವಿ ಆದಿ ಕಣ್ಣುಗಳಿಗೆ ಇನ್ನೂ ಸುಂದರವಾಗಿ ಕಾಣಿಸುತ್ತಿದ್ದರೆ ಅವಳನ್ನು ನೋಡಿ ಮನಸ್ಸಿನಲ್ಲಿ ಹೇಳುತ್ತಿರುವ ಆಸೆಗಳಿಗೆ ಕಷ್ಟಪಟ್ಟು ಕಡಿವಾಣ ಹಾಕಿ ಗಾನವಿಯ ಹತ್ತಿರ ಬರುತ್ತಾ ತಲೆ ತಗ್ಗಿಸಿ ನಿಂತಿರುವ ಅವಳ ಗಲ್ಲದ ಕೆಳಗೆ ಕೈಯಿಟ್ಟು ಮುಖವನ್ನು ಮೇಲೆತ್ತಿ ನೇರವಾಗಿ ಅವಳ ಕಣ್ಣುಗಳನ್ನು ನೋಡುತ್ತಾ, ಬಹಳ ಡಿಸಪಾಯಿಂಟ್ಮೆಂಟ್ ಆದಂತಿದ್ದೀಯಾ ಎಂದು ಗಾನವಿಯನ್ನು ಕೇಳುತ್ತಾನೆ. ಆದಿ ಏನು ಹೇಳುತ್ತಿದ್ದಾನೋ ಅರ್ಥವಾಗದೆ ಅವಳ ಕಣ್ಣುಗಳು ಅವನ ಕಡೆ ದಿಗ್ಭ್ರಾಂತಿಯಿಂದ ನೋಡುತ್ತವೆ. ಏನೋ ಆ ನೋಟ, ನಾನೇನು ಮಾತನಾಡ್ತಾ ಇದ್ದೇನೆ ಎಂದು ಅರ್ಥವಾಗುತ್ತಿಲ್ಲವೇ ಅಂದಾಗ ಅರ್ಥವಾಗಲಿಲ್ಲ ಎನ್ನುವಂತೆ ಗಾನವಿ ಗೊಂದಲದಿಂದ ಅವನನ್ನೇ ನೋಡುತ್ತಿದ್ದರೆ, ಅಷ್ಟು ಮುಗ್ಧವಾಗಿ ಹೇಗೆ ನೋಡ್ತಾ ಇದೀಯಾ ಗಾನವಿ, ನನ್ನನ್ನು ನಿನ್ನ ಕಡೆಗೆ ತಿರುಗಿಸಿಕೊಳ್ಳಲು ಯಾವ ಅವಕಾಶವನ್ನು ನೀನು ಬಿಡುತ್ತಿಲ್ಲವಲ್ಲ, ಅದಕ್ಕೆ ನಾನು ನಿನಗೆ ಅಷ್ಟು ಹತ್ತಿರ ಬರುತ್ತಿದ್ದರೂ ನೀನು ಅಡ್ಡಿಪಡಿಸಲಿಲ್ಲ, ಹೇಗಾದರೂ ಮಾಡಿ ನನ್ನನ್ನು ನಿನ್ನ ಮಾಯೆಯಲ್ಲಿ ಬೀಳಿಸಬೇಕೆಂದು ಅಂದುಕೊಂಡಿದ್ದೀಯ ಅಲ್ವಾ, ಆದರೆ ಅದು ಎಂದಿಗೂ ನಡೆಯುವುದಿಲ್ಲ. ಈ ಹಾದಿಯನ್ನು ಮಾಯೆ ಮಾಡುವುದು ಅಷ್ಟು ಸುಲಭವಲ್ಲ. ಇನ್ನೊಮ್ಮೆ ಇಂತಹ ಚೀಪ್ ಟ್ರಿಕ್ಸ್ ನನ್ನ ಹತ್ತಿರ ಮಾಡಬೇಡ, ಮತ್ತೊಮ್ಮೆ ಇಷ್ಟು ಮೃದುವಾಗಿ ಹೇಳುವುದಿಲ್ಲ, ಜಾಗ್ರತೆ ಎಂದು ಹೇಳುತ್ತಿರುವ ಆದಿ ಕಡೆ ಕಣ್ಣೀರು ತುಂಬಿದ ಕಣ್ಣುಗಳಿಂದ ನೋಡುತ್ತಾ, ನಾನು ಅಷ್ಟು ಕೀಳಾಗಿ ನಡೆದುಕೊಂಡಿದ್ದೇನಾ ಎಂದು ಮನಸ್ಸಿನಲ್ಲಿ ನೋವಿನಿಂದ ಅಂದುಕೊಳ್ಳುತ್ತಾಳೆ ಗಾನವಿ. ಆದಿ ಮಾತುಗಳು ಗಾನವಿಯ ವ್ಯಕ್ತಿತ್ವಕ್ಕೆ ಗುಂಡುಗಳಂತೆ ತಗುಲುತ್ತಿದ್ದರೆ ಬಾಯಿಂದ ಮಾತು ಬರದೆ ಮೌನವಾಗಿ ತನ್ನ ನೋವನ್ನು ಕಣ್ಣೀರಿನ ರೂಪದಲ್ಲಿ ಹೊರಹಾಕುವುದು ಬಿಟ್ಟು ಬೇರೇನೂ ಮಾಡಲು ಸಾಧ್ಯವಾಗುವುದಿಲ್ಲ. ಗಾನವಿಯ ಕಣ್ಣುಗಳಿಂದ ಧಾರಾಕಾರವಾಗಿ ಸುರಿಯುತ್ತಿರುವ ಕಣ್ಣೀರನ್ನು ನೋಡಿದರೂ ಆದಿ ಕರಗುವುದಿಲ್ಲ. ಆದರೆ ಅವಳ ಕಣ್ಣೀರನ್ನು ನೋಡಿ ತಡೆಯಲಾಗದೆ ಇನ್ನೂ ಅಲ್ಲಿದ್ದರೆ ಅವಳನ್ನು ಹಾಗೆಯೇ ನೋಡಿ ತನಗೆ ತಿಳಿಯದಂತೆ ಗಾನವಿಗೆ ಹತ್ತಿರವಾಗುತ್ತೇನೇನೋ ಎಂದು ಅಂದಿಸಿ ತಕ್ಷಣ ವಾರ್ಡ್ರೋಬ್ನಿಂದ ಟವಲ್ ತೆಗೆದುಕೊಂಡು ಸ್ನಾನಕ್ಕೆ ಹೊರಟು ಹೋಗುತ್ತಾನೆ. ಆದಿ ವಾಶ್ರೂಮ್ಗೆ ಹೋದ ತಕ್ಷಣ ತನ್ನ ಕಣ್ಣೀರಿಗೆ ಸ್ವಾತಂತ್ರ್ಯ ನೀಡುತ್ತಾ ಅಲ್ಲೇ ಸೋಫಾದ ಮೇಲೆ ಕುಸಿದು ಬಿದ್ದು ಬಿಕ್ಕಿ ಬಿಕ್ಕಿ ಅಳುತ್ತಾಳೆ ಗಾನವಿ.
ವಾಶ್ರೂಮ್ನಲ್ಲಿರುವ ಆದಿಗೆ ಗಾನವಿಯ ಬಿಕ್ಕಳಿಕೆಯ ಶಬ್ದ ಸ್ಪಷ್ಟವಾಗಿ ಕೇಳಿಸುತ್ತಿದ್ದರೆ ಅಸಹನೆಯಿಂದ ಶವರ್ ಆನ್ ಮಾಡಿ ಅದರ ಕೆಳಗೆ ನಿಂತು ಅಲ್ಲಿಯವರೆಗೆ ಗಾನವಿಯ ಕಣ್ಣೀರನ್ನು ನೋಡಿದರೂ ಕಲ್ಲಿನಂತೆ ಮಾಡಿಕೊಂಡಿದ್ದ ತನ್ನ ಮನಸ್ಸಿಗೆ ಶಾಂತಿ ನೀಡಲು ಪ್ರಯತ್ನಿಸುತ್ತಾನೆ. ಆದರೆ ಇಂದು ತಾನು ಆಡಿದ ಮಾತುಗಳಿಗೆ ಗಾನವಿಯ ಕಣ್ಣಿಂದ ಬಂದ ಕಣ್ಣೀರೇ ಅವನ ಮನಸ್ಸಿನಲ್ಲಿ ಸುಳಿಯುತ್ತಿರುತ್ತದೆ. ಛೆ ಎಂದುಕೊಳ್ಳುತ್ತಾ, ಅದಕ್ಕೆ ಗ್ರಾನಿ ನಾನು ಮದುವೆ ಬೇಡ ಅಂದಿದ್ದು. ಆದರೆ ಬಲವಂತವಾಗಿ ನನಗೆ ಗಾನವಿಯನ್ನು ಕೊಟ್ಟು ಮದುವೆ ಮಾಡಿಸಿದೆ. ಅವಳ ಬಗ್ಗೆ ಅವಳ ಚಿಕ್ಕಮ್ಮ ಒಂದು ರೀತಿ ಹೇಳುತ್ತಿದ್ದರೆ ನೀನು ಒಂದು ರೀತಿ ಹೇಳುತ್ತಿದ್ದೀಯ. ಯಾವುದು ನಿಜವೋ ಅರ್ಥವಾಗದೆ ಅವಳನ್ನು ನೋಯಿಸುತ್ತಿದ್ದೇನೇನೋ ಎಂದು ನನಗೂ ಅನ್ನಿಸುತ್ತಿದೆ. ಆದರೆ ಅಷ್ಟು ಬೇಗ ಅವಳನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಮದುವೆ ಆಗುವವರೆಗೂ ಹುಡುಗಿಯರಿಂದ ದೂರವಾಗಿ ಪ್ರಶಾಂತವಾಗಿ ನನ್ನ ಪ್ರಪಂಚದಲ್ಲಿ ನಾನಿದ್ದೆ ಗ್ರಾನಿ. ಆದರೆ ಬಲವಂತವಾಗಿ ನಾನು ಬೇಡವೆಂದರೂ ಕೇಳದೆ ಗಾನವಿಯನ್ನು ಕೊಟ್ಟು ಮದುವೆ ಮಾಡಿಸಿದೆ. ಈಗ ನೋಡು, ಅನಾವಶ್ಯಕವಾಗಿ ಅವಳನ್ನು ಹತ್ತಿರಕ್ಕೆ ತೆಗೆದುಕೊಳ್ಳಲಾಗದೆ, ಅವಳು ಎಂಥವಳೆಂದು ತಿಳಿದುಕೊಳ್ಳಲಾಗದೆ ಅವಳನ್ನು ಕೂಡ ನೋಯಿಸುತ್ತಿದ್ದೇನೆ. ಆದರೆ ಅವಳ ಬಗ್ಗೆ ಸಂಪೂರ್ಣ ಸತ್ಯ ತಿಳಿಯುವವರೆಗೂ ಅವಳನ್ನು ಹತ್ತಿರ ಸೇರಿಸಲಾರೆ. ಆದರೆ ಅವಳ ಕಣ್ಣೀರು ನೋಡುತ್ತಿದ್ದರೆ ನಿಜವಾಗಿಯೂ ನಾನು ತಪ್ಪು ಮಾಡುತ್ತಿದ್ದೇನೇನೋ ಎಂದೆನಿಸುತ್ತಿದೆ. ಹೋ ಗ್ರ್ಯಾನಿ, ನನ್ನನ್ನು ಎಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿಸಿದೆ ಎಂದುಕೊಳ್ಳುತ್ತಾ ಅರ್ಧ ಗಂಟೆ ಶವರ್ ಕೆಳಗೆ ನಿಂತು ಸ್ನಾನ ಮಾಡಿ ಸೊಂಟಕ್ಕೆ ಟವಲ್ ಕಟ್ಟಿಕೊಂಡು ತಲೆ ಒರೆಸಿಕೊಳ್ಳುತ್ತಾ ಹೊರಗೆ ಬರುತ್ತಾನೆ ಆದಿ ಹೊರಗೆ ಬಂದರೂ ಇನ್ನೂ ಸೋಫಾದಲ್ಲಿ ಹಾಗೆಯೇ ಮುದುಡಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಿರುವ ಗಾನವಿಯನ್ನು ನೋಡಿ ಪಾಪವೆನಿಸಿದರೂ ಕರುಣೆ ತೋರದೆ, ಏನು ಇನ್ನೂ ಇಲ್ಲೇ ಇದ್ದೀಯಾ? ನನಗೆ ಲಂಚ್ ತರುವುದಿದೆಯೋ ಇಲ್ಲವೋ ಎಂದು ಗಂಭೀರವಾಗಿ ಕೇಳುತ್ತಾನೆ. ಆದಿ ಮಾತಿಗೆ ಒಮ್ಮೆಲೆ ಎಚ್ಚೆತ್ತುಕೊಂಡು ಕಣ್ಣು ಒರೆಸಿಕೊಂಡು ತರುತ್ತೇನೆ ಎಂದು ಹೇಳಿ ಗಬಗಬನೆ ಕೆಳಗೆ ಹೊರಟು ಹೋಗುತ್ತಾಳೆ ಗಾನವಿ. ಮೆಟ್ಟಿಲಿಳಿದು ತನ್ನ ಜೀವನದಲ್ಲಿ ಇನ್ನೂ ಮುಂದೆ ಒಳ್ಳೆಯ ದಿನಗಳೇ ಇಲ್ಲವೆಂದು ಅಂದುಕೊಳ್ಳುತ್ತಾ ಅಳುತ್ತಾ ಕಿಚನ್ಗೆ ಹೋಗುತ್ತಿರುವ ಗಾನವಿಯನ್ನು ನೋಡಿದ ಸೀತಮ್ಮ, ಏನಾಯಿತು ಗಾನವಿ ಅಮ್ಮನಿಗೆ? ಹೋಗುವಾಗ ಸಂತೋಷವಾಗಿಯೇ ಇದ್ದರಲ್ಲ, ಬರುವಾಗ ಇಷ್ಟು ಬೇಸರದಿಂದ ಬಂದಿದ್ದಾರಲ್ಲ, ಇವರಿಬ್ಬರ ಮಧ್ಯೆ ಏನಾದರೂ ನಡೆದಿದೆಯಾ ಎಂದುಕೊಳ್ಳುತ್ತಾ ಅಮ್ಮವರೇ ಎಂದು ಗಾನವಿಯನ್ನು ಕರೆಯುತ್ತಾಳೆ. ಸೀತಮ್ಮ ಎಷ್ಟೇ ಕರೆದರೂ ಗಮನಿಸದೆ ತನ್ನ ಲೋಕದಲ್ಲಿದ್ದ ಗಾನವಿ ಕಿಚನ್ಗೆ ಹೋಗಿ ಅಷ್ಟರವರೆಗೆ ತಾನು ಮಾಡಿದ್ದ ಅಡುಗೆಯನ್ನೆಲ್ಲ ಬಿಸಿ ಮಾಡಿಕೊಂಡು ಚಪಾತಿಗಳನ್ನು ಪ್ಲೇಟ್ನಲ್ಲಿ ಇಟ್ಟುಕೊಂಡು ಕರ್ರಿ ಬೌಲ್ಗಳನ್ನು ತುಂಬಿಸುತ್ತಿರುವಾಗ ಸೀತಮ್ಮ ಬಂದು, ಏನಮ್ಮ ಆಗಿನಿಂದ ಅಷ್ಟೊಂದು ಸಾರಿ ಕರೆಯುತ್ತಿದ್ದೇನೆ, ಆದರೂ ಮಾತನಾಡುತ್ತಿಲ್ಲವಲ್ಲಮ್ಮ ಎಂದು ಕೇಳುತ್ತಾಳೆ. ಆಗಲೂ ಗಾನವಿ ಮಾತನಾಡದಿದ್ದಾಗ ಅವಳ ಹೆಗಲ ಮೇಲೆ ಕೈ ಹಾಕುತ್ತಾಳೆ. ತಕ್ಷಣ ತನ್ನ ಮೇಲೆ ಬಿದ್ದ ಕೈ ಯಾರದೆಂದು ಗಾನವಿ ಬೆಚ್ಚಿ ಬೀಳುತ್ತಾಳೆ. ಏನಮ್ಮ ಅಷ್ಟೊಂದು ಹೆದರುತ್ತಿದ್ದೀರಿ, ಏನಾಯಿತು ಎಂದು ಕೇಳುತ್ತಾಳೆ ಸೀತಮ್ಮ. ಏನಿಲ್ಲ ಸೀತಮ್ಮ, ಸಡನ್ನಾಗಿ ಹಾಗೆ ಕೈ ಹಾಕುವಷ್ಟರಲ್ಲಿ ಯಾರೋ ಎಂದುಕೊಂಡು ಹೆದರಿದೆ ಅಷ್ಟೇ ಎಂದು ಹೇಳುತ್ತಾ ಮ್ಯಾನೇಜ್ ಮಾಡಲು ಪ್ರಯತ್ನಿಸುತ್ತಾಳೆ ಗಾನವಿ. ಈ ಸಮಯದಲ್ಲಿ ಇಲ್ಲಿ ಯಾರು ಇರುತ್ತಾರಮ್ಮ ನೀವು ಹೆದರಲು ಎಂದು ಕೇಳುತ್ತಾಳೆ. ಹೌದು ಸೀತಮ್ಮ, ಆದರೆ ನಾನು ಯಾವುದೋ ಯೋಚನೆಯಲ್ಲಿದ್ದೆ ಎನ್ನುತ್ತಾಳೆ ಗಾನವಿ. ಗಾನವಿ ಎಷ್ಟೇ ಮುಚ್ಚಿಡಲು ಪ್ರಯತ್ನಿಸಿದರೂ ಅವಳ ಕಣ್ಣುಗಳಲ್ಲಿ ತುಂಬಿರುವ ನೀರನ್ನು ನೋಡಿ ಏನೋ ನಡೆದಿದೆ ಎಂದು ಸೀತಮ್ಮನಿಗೆ ಅರ್ಥವಾಗುತ್ತದೆ. ಏನಾಯಿತಮ್ಮ? ನಿಮ್ಮ ಕಣ್ಣು ತುಂಬ ಆ ನೀರೇನು? ನಿಮ್ಮ ದನಿಯಲ್ಲಿಯೂ ಯಾವುದೋ ನಡುಕ ತಿಳಿಯುತ್ತಿದೆ. ಏನಾಯಿತು? ಯಾಕೆ ಹೇಳುತ್ತಿದ್ದೀರಾ ಎಂದು ಆತಂಕದಿಂದ ಕೇಳುತ್ತಾಳೆ. ಏನಿಲ್ಲ ಸೀತಮ್ಮ, ಕಣ್ಣಿನಲ್ಲಿ ಏನೋ ಕಸ ಬಿದ್ದಿದೆ, ಅದಕ್ಕೆ ಉಜ್ಜುತ್ತಿದ್ದೆ, ಅದಕ್ಕೆ ಕಣ್ಣೀರು ಬರುತ್ತಿದೆ ಅಷ್ಟೆ, ಅದಕ್ಕಿಂತ ಹೆಚ್ಚೇನೂ ಇಲ್ಲ ಎನ್ನುತ್ತಾಳೆ. ಯಾಕಮ್ಮ ಸುಳ್ಳು ಹೇಳುತ್ತಿದ್ದೀರಾ? ಕಣ್ಣಲ್ಲಿ ಕಸ ಬಿದ್ದರೆ ಹೇಗಿರುತ್ತದೆ ಎಂದು ನನಗೆ ತಿಳಿಯದಾ ಅಮ್ಮ? ನೀವು ಯಾವುದಕ್ಕೋ ನೋವು ಪಡ್ತಾ ಇದ್ದೀರಾ, ನನ್ನ ಹತ್ತಿರ ಹೇಳಿ ಅಮ್ಮ, ನಿಮ್ಮ ಭಾರ ಸ್ವಲ್ಪನಾದರೂ ಕಡಿಮೆಯಾಗುತ್ತದೆ ಎಂದು ಹೇಳುತ್ತಿರುವ ಸೀತಮ್ಮನನ್ನು ನೋಡಿ ತನ್ನ ಮನಸ್ಸಿನ ನೋವನ್ನು ತಡೆಯಲಾಗದೆ ತನ್ನ ಎದುರು ತಾಯಿಯಂತೆ ಕಾಣುತ್ತಿರುವ ಸೀತಮ್ಮನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಒಮ್ಮೆಲೆ ಜೋರಾಗಿ ಹತ್ತು ಬಿಡ್ತಾಳೆ ಗಾನವಿ.
ಸೀತಮ್ಮ ಎಷ್ಟೇ ಸಮಾಧಾನಪಡಿಸುತ್ತಿದ್ದರೂ ನಿಲ್ಲಿಸದೆ ಬಿಕ್ಕಳಿಸುತ್ತಾ ಅಳುತ್ತಿರುವ ಗಾನವಿಯನ್ನು ನೋಡಿ ಸೀತಮ್ಮನಿಗೆ ಭಯವಾಗುತ್ತದೆ. ಏನಾಯಿತಮ್ಮ, ಯಾಕೆ ಅಷ್ಟೊಂದು ನೋವು ಪಡ್ತಾ ಇದ್ದೀರಾ? ಏನಾಯಿತು? ನಿಮ್ಮನ್ನು ಯಾರಾದರೂ ಏನಾದರೂ ಅಂದರಾ? ಇರಿ, ನಾನು ಈಗಲೇ ಈ ವಿಷಯವನ್ನು ಅರುಂಧತಿ ಅಮ್ಮನವರ ಹತ್ತಿರ ಹೇಳಿ ಅವರನ್ನು ಕರೆದುಕೊಂಡು ಬರುತ್ತೇನೆ ಎಂದು ಅರುಂಧತಿ ಅವರ ಬಳಿಗೆ ಹೋಗಲು ಪ್ರಯತ್ನಿಸುತ್ತಾಳೆ ಸೀತಮ್ಮ. ಈಗ ಅರುಂಧತಿ ಅವರು ಬಂದರೆ ಮತ್ತೆ ಏನನ್ನುತ್ತಾರೋ ಎಂದು, ಬೇಡ ಸೀತಮ್ಮ, ನಿಲ್ಲು ಎಂದು ಸೀತಮ್ಮನ ಕೈ ಹಿಡಿದುಕೊಳ್ಳುತ್ತಾಳೆ. ಏನಾಯಿತಮ್ಮ? ಅಮ್ಮ ಅವರನ್ನು ಕರೆದುಕೊಂಡು ಬಂದರೆ ನಿಮ್ಮನ್ನು ಯಾರಾದರೂ ಅಂದಿದ್ದರೆ ಅವರ ಕತೆ ನೋಡುತ್ತಾರೆ, ನೀವು ಇರಿ ಎಂದು ಮತ್ತೆ ಹೋಗಲು ಪ್ರಯತ್ನಿಸುತ್ತಾಳೆ. ನಿಲ್ಲಿ ಸೀತಮ್ಮ, ಮೊದಲು ನಾನು ಹೇಳುವುದನ್ನು ಕೇಳಿ ಅಂದ್ಲು. ಏನಮ್ಮ, ಏನು ಹೇಳುತ್ತೀರಾ ನೀವು? ಹೇಳಿ ಎನ್ನುತ್ತಾಳೆ. ನನ್ನನ್ನು ಇಲ್ಲಿ ಯಾರು ಏನು ಅನ್ನಲಿಲ್ಲ, ನೀವು ಆತಂಕ ಪಡಬೇಡಿ ಎನ್ನುತ್ತಾಳೆ. ಯಾರು ಏನು ಅನ್ನದಿದ್ದ ಮೇಲೆ ಇಲ್ಲಿಯವರೆಗೆ ಅಷ್ಟು ಸಂತೋಷವಾಗಿದ್ದ ನೀವು ಯಾಕೆ ಇಷ್ಟೊಂದು ನೋವು ಪಡುತ್ತಿದ್ದೀರಾ ಅಂದಾಗ, ಏನೂ ಇಲ್ಲ ಸೀತಮ್ಮ, ಇದ್ದಕ್ಕಿದ್ದಂತೆ ನನಗೆ ಅಮ್ಮ ನೆನಪಾದರು ಅಷ್ಟೇ, ಅದಕ್ಕೆ ಅಷ್ಟು ನೋವಾಯಿತು. ಆ ಸಮಯದಲ್ಲಿ ನಿಮ್ಮನ್ನು ನೋಡುವಾಗ ನನಗೆ ನಮ್ಮ ಅಮ್ಮನಂತೆ ಕಂಡೆ, ಅದಕ್ಕೆ ನಿಮ್ಮನ್ನು ನೋಡಿಕೊಂಡು ಅತ್ತು ಬಿಟ್ಟೆ ಅಷ್ಟೇ ಸೀತಮ್ಮ, ಅದಕ್ಕಿಂತ ಹೆಚ್ಚೇನೂ ಇಲ್ಲ. ಈಗ ನೀವು ಮತ್ತೆ ಈ ವಿಷಯವನ್ನು ಅಮ್ಮಮ್ಮ ಅವರ ಹತ್ತಿರ ಹೇಳಿದರೆ ಅವರಿಗೆ ಏನಾಯಿತೋ ಎಂದು ಭಯಪಡುತ್ತಾರೆ, ಅದಕ್ಕೆ ಅವರಿಗೆ ಏನೂ ಹೇಳಬೇಡಿ ಎಂದು ವೇಗವಾಗಿ ತನ್ನ ಕಣ್ಣೀರು ಒರೆಸಿಕೊಂಡು ಆದಿ ಹತ್ತಿರ ಡಿನ್ನರ್ ತೆಗೆದುಕೊಂಡು ಹೋಗುತ್ತಾಳೆ. ಗಾನವಿ ಎಷ್ಟೇ ಹೇಳುತ್ತಿದ್ದರೂ ಅದು ಸುಳ್ಳೆಂದು ಸೀತಮ್ಮನಿಗೆ ಅರ್ಥವಾಗುತ್ತಲೇ ಇರುತ್ತದೆ. ಗಾನವಿ ಮೇಲೆ ಹೋಗುವಷ್ಟರಲ್ಲಿ ಆದಿ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿರುತ್ತಾನೆ. ಗಾನವಿ ಪ್ಲೇಟ್ನಲ್ಲಿ ಡಿನ್ನರ್ ಬಡಿಸಿ ಭಯದಿಂದಲೇ ಡಿನ್ನರ್ ಎನ್ನುತ್ತಾಳೆ. ಗಾನವಿಯ ಧ್ವನಿ ಕೇಳಿದ ಕೂಡಲೇ ಮಾಡುತ್ತಿದ್ದ ಕೆಲಸದಿಂದ ತನ್ನ ದೃಷ್ಟಿಯನ್ನು ಗಾನವಿಯ ಕಡೆ ತಿರುಗಿಸುತ್ತಾನೆ. ಎಷ್ಟು ಹೊತ್ತು ಅತ್ತಿದ್ದಾಳೋ ಗೊತ್ತಿಲ್ಲ, ಆದರೆ ಅತ್ತು ಕಣ್ಣುಗಳೆಲ್ಲ ಉಬ್ಬಿ ಹೋಗಿವೆ. ಮುಖದಲ್ಲಿ ಯಾವುದೇ ಕಳೆ ಇಲ್ಲದೆ ಬಾಡಿ ಹೋಗಿದೆ. ಸ್ವಲ್ಪ ಸಮಯದ ಹಿಂದಿನವರೆಗೂ ಸುಂದರವಾಗಿ ಮಲ್ಲಿಗೆಯಂತ ಇದ್ದ ಗಾನವಿಯ ಮುಖ ಬಾಡಿ ಹೋದ ಹೂವಿನಂತೆ ಶೋಕ ದೇವತೆಯಂತೆ ಇರುವುದನ್ನು ನೋಡಿ ಆದಿ ಮನಸ್ಸು ನೋವಿನಿಂದ ನರಳುತ್ತದೆ, ಆದರೆ ಹೊರಗೆ ತೋರ್ಪಡಿಸುವುದಿಲ್ಲ. ಆದಿ ಎಷ್ಟೊತ್ತಿಗೂ ಏನು ಮಾತನಾಡದಿದ್ದಾಗ ಡಿನ್ನರ್ ಎನ್ನುತ್ತಾಳೆ ಮತ್ತೊಮ್ಮೆ. ಅಲ್ಲಿಯವರೆಗೆ ಗಾನವಿಯನ್ನೇ ನೋಡುತ್ತಿದ್ದ ಆದಿ ಎಚ್ಚೆತ್ತುಕೊಂಡು ಅವಳ ಕೈಯಲ್ಲಿದ್ದ ಪ್ಲೇಟ್ ತೆಗೆದುಕೊಂಡು, ನಿನ್ನ ಪ್ಲೇಟ್ ಎಲ್ಲಿದೆ ಎಂದು ಕೇಳುತ್ತಾನೆ. ಆದರೆ ಗಾನವಿ ಆದಿ ಪ್ರಶ್ನೆಗೆ ಉತ್ತರ ನೀಡುವುದಿಲ್ಲ. ಏನು ಕೇಳುತ್ತಿದ್ದರೂ ಉತ್ತರ ನೀಡುವುದಿಲ್ಲ. ಗಾನವಿ ಮೌನವಾಗಿಯೇ ಇರುವುದನ್ನು ನೋಡಿ ಮಾತನಾಡುತ್ತಿದ್ದರೆ ಉತ್ತರ ನೀಡಲ್ವಾ, ಅಥವಾ ಇವನಿಗೆ ಉತ್ತರ ನೀಡುವುದೇನು ಎಂದು ಅಂದುಕೊಳ್ತಾ ಇದ್ದೀಯಾ ಎಂದು ಧ್ವನಿ ಏರಿಸಿ ಕೇಳಿದಾಗ ಆದಿ ಬೇಸ್ ವಾಯ್ಸ್ಗೆ ಹೆದರಿದ ಗಾನವಿ ಅದೇನೂ ಇಲ್ಲ ಎನ್ನುತ್ತಾಳೆ. ಮತ್ತೆ ನಿನ್ನ ಪ್ಲೇಟ್ ಎಲ್ಲಿ ಅಂದರೆ ಮಾತನಾಡುತ್ತಿಲ್ಲವಲ್ಲ, ಅಂದರೆ ನನಗಿಂತ ಮುಂಚೆಯೇ ತಿಂದು ಬಿಟ್ಟಿದ್ದೀಯಾ ಅಂದ. ಇಲ್ಲ ಎಂದು ತಲೆಯನ್ನು ಅಡ್ಡವಾಗಿ ಆಡಿಸುತ್ತಾಳೆ. ಹಾಗಿದ್ದರೆ ನೀನು ಕೂಡ ತಿನ್ನು ಅನ್ನುತ್ತಾನೆ. ನಾನು ಆಮೇಲೆ ತಿನ್ನುತ್ತೇನೆ, ಮೊದಲು ನೀವು ತಿನ್ನಿ ಅಂದ್ಲು. ಅಂದರೆ ಏನು, ತಿನ್ನದೆ ಉಪವಾಸ ಮಾಡಿ ಸತ್ಯಾಗ್ರಹ ಮಾಡಿ ನೀನು ಒಳ್ಳೆಯವಳು ಎಂದು ಅನ್ನಿಸಿಕೊಳ್ಳೋಣ ಎಂದುಕೊಂಡಿದ್ದೀಯಾ? ಅಂತಹ ಆಟಗಳೇನು ನನ್ನ ಹತ್ತಿರ ನಡೆಯುವುದಿಲ್ಲ. ಅಂತಹ ಆಲೋಚನೆಗಳೇನಾದರೂ ಇದ್ದರೆ ನೀನು ತಿನ್ನದೆ ಸತ್ಯಾಗ್ರಹ ಮಾಡಿದ ಮಾತ್ರಕ್ಕೆ ನಾನು ನಿನ್ನ ಮೇಲೆ ಕರುಣೆ ತೋರಿಸುತ್ತೇನೆಂದು ತಪ್ಪಾಗಿಯೂ ಅಂದುಕೊಳ್ಳಬೇಡ ಎಂದು ಸೀರಿಯಸ್ ಆಗಿ ಹೇಳುತ್ತಾನೆ. ಈ ಕತೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.